ಸಿಂಹರಾಶಿ, ಮನೆಯವರ ಮಾತನ್ನು ಕೇಳದೆ ನಷ್ಟ ಹೊಂತೀರಿ, ಬೇಸರ ಮಾಡ್ಕೊಳ್ತೀರಿ. ಆಮೇಲೆ ಅಪರಿಚಿತರಿಂದ ತೊಂದರೆ ಆಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಆಕಸ್ಮಿಕವಾದಂತಹ ಅವಘಡಗಳಿಂದ ಒಂದಷ್ಟು ಹಣ ಖರ್ಚಾಗಬಹುದು. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ, ಆಲಸ್ಯ ಹೆಚ್ಚಾಗಿ ನಿಮ್ಮ ಕೆಲವು ಕೆಲಸಗಳಿಗೆ ತೊಂದರೆಯನ್ನು ಮಾಡಬಹುದು ಅನ್ನುವಂಥದ್ದು. ರಾತ್ರಿಯ ಹೊತ್ತಿಗೆ ಈ ದಿನಪೂರ್ತಿ ನಡೆದ ಕೆಲವು ವಿಚಾರಗಳ ವಿಷಯದಲ್ಲಿ ಆದಂತಹ ಬದಲಾವಣೆಗಳು, ವ್ಯತ್ಯಾಸಗಳು, ಹಿನ್ನಡೆಗಳು, ಇದೆಲ್ಲವದ ವಿಚಾರವಾಗಿ ಜ್ಞಾನೋದಯ ಆಗಬಹುದು ಅನ್ನುವಂಥದ್ದು. ಒತ್ತಡದಿಂದ ನಿದ್ರಾಭಂಗವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಕೆಂಪು ಹೂವಿನಿಂದ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅರ್ಚನೆ ಮಾಡಿ, ಶುಭವಾಗಿ. ಕನ್ಯಾ ರಾಶಿ, ಮಕ್ಕಳಿಗೆ, ಮನೆಯವರಿಗೆ ಸ್ಫೂರ್ತಿದಾಯಕವಾದಂತಹ ಕೆಲಸದಲ್ಲಿ ನೀವು ಉತ್ಸುಕರಾಗಿರ್ತೀರಿ. ಇದು ಸದಾಕಾಲ ಎಲ್ಲರಿಗೂ ಕೂಡ ಕ್ಷೇಮ ಆದಂಥದ್ದು. ನೀರಸ ಭಾವನೆ ಅಂತಕ್ಕಂಥದ್ದು ಎಲ್ಲರ ಮೇಲೂ ಕೂಡ ಪರಿಣಾಮವನ್ನು ಬೀರಬಹುದು. ಇದರ ಬಗ್ಗೆ ಎಚ್ಚರಿಕೆ ಇರಲಿ. ವೈರಾಗ್ಯದ ಭಾವ ಅಧಿಕವಾಗಬಹುದು. ಮನಃಶಾಂತಿಗೋಸ್ಕರವಾಗಿ ಆದರೂ ದೇವರನ್ನು, ವಿಶೇಷವಾದಂತಹ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ. ಈ ದಿವಸ ನಿಮಗೆ ಯಾರು ಇಷ್ಟವೋ, ಯಾರು ಪ್ರಿಯರೋ, ಯಾರ ಬಗ್ಗೆ ವಿಶೇಷವಾದಂತಹ ಅಭಿಮಾನ, ಗೌರವ ಇದೆಯೋ ಅಂಥವರನ್ನು ಭೇಟಿಯಾಗೋದಕ್ಕೆ ಅವಕಾಶ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಆದಾಯದಷ್ಟೇ ಖರ್ಚಿರುತ್ತೆ, ಆದಷ್ಟು ಉಳಿತಾಯವನ್ನು ಮಾಡಿ ಆಪದ್ಧನವಾಗಿ ಹಣವನ್ನು ಇಟ್ಟುಕೊಳ್ಳಿ ಅಂತಕ್ಕಂಥದ್ದು. ಧ್ಯಾನದ ಮೊರೆ ಹೋಗಿ, ಶುಭವಾಗಿ. ತುಲಾರಾಶಿ, ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಬುದ್ಧಿವಂತಿಕೆ, ಜಾಣ್ಮೆಯನ್ನು ಉಪಯೋಗ ಮಾಡಿಕೊಂಡ್ರೆ ಲಾಭಕ್ಕೆ ಅವಕಾಶ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ. ದೊಡ್ಡವರ ಕೋಪಕ್ಕೆ ಗುರಿಯಾಗ್ತೀರಿ. ದೊಡ್ಡವರ ಅಭಿಪ್ರಾಯ ಒಂದಿರುತ್ತೆ, ನಿಮ್ಮ ಕೃತಿ ಒಂದಿರುತ್ತೆ. ಹೀಗಾಗಿ ದೊಡ್ಡವರ ಮನಸ್ಸನ್ನು ಗೆಲ್ಲುವ ಪ್ರಯತ್ನದಲ್ಲಿ ನೀವಿರಬೇಕು. ಅವರ ಮನಸ್ಸಿಗೆ ಅಹಿತವಾದಂಥದ್ದನ್ನು ನೀವು ಯಾವಾಗ ಮಾಡ್ತೀರಿ ಅವರಿಗೆ ಬೇಸರ ಆಗ್ತಕ್ಕಂಥದ್ದು, ಸಿಟ್ಟು ಬರ್ತಕ್ಕಂಥದ್ದು ಸಹಜವಾಗುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ಅಹಂಕಾರದಿಂದ ನಿಮ್ಮ ಕೆಲಸವನ್ನು ಕಳ್ಕೊಳ್ತೀರಿ, ಕೆಲಸದಲ್ಲಿ ಅಡ್ಡಿಯಾಗುತ್ತೆ. ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ, ಆದರೆ ಎಲ್ಲವೂ ಕೂಡ ಹಣದಿಂದ ಅಳತೆ ಮಾಡೋದಕ್ಕೆ ಆಗದೇ ಇರತಕ್ಕಂಥದ್ದು, ಅದು ನಿಮಗೆ ಗೊತ್ತಿರಬೇಕು. ಉತ್ತಮವಾದಂತಹ ಧರ್ಮ ಮುಖಂಡರ ಅಥವಾ ಗುರುಗಳ, ಪೀಠಾಧಿಪತಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ವ್ಯವಹಾರಕ್ಕೆ ಯಾವುದೇ ರೀತಿಯಲ್ಲಿ ಅಡ್ಡಿಯಾಗತಕ್ಕಂತಹ ಕೆಲಸಗಳಿದ್ದರೆ ಅದನ್ನು ಗಮನಿಸ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು. ಸಾಯಂಕಾಲ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಿಗೆ ತೊಂದರೆಗಳಾಗಬಹುದು, ಅದನ್ನೂ ಗಮನಿಸ್ಕೊಳ್ಳಿ. ಅತಿಯಾದಂತಹ ಒತ್ತಡ, ಅದರಿಂದ ಆಗ್ತಕ್ಕಂತಹ ತಪ್ಪು ನಿಮಗೆ ಸಮಸ್ಯೆಯನ್ನು ಮಾಡುತ್ತೆ. ಮಕ್ಕಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ವೈದ್ಯರ ನಿರ್ಲಕ್ಷ್ಯ, ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆ ಆಗ್ತಕ್ಕಂತಹ ಸಾಧ್ಯತೆ. ಯತ್ನ ಕಾರ್ಯದಲ್ಲಿ ನಿಮಗೆ ಜಯ ಅನ್ನುವಂಥದ್ದು ಸಿಕ್ಕತ್ತೆ, ಆದರೂ ಕೂಡ ಮಾನಸಿಕವಾಗಿ ಸಮಾಧಾನ ಇರುವುದಿಲ್ಲ. ಕಠಿಣವಾದಂತಹ ನಿರ್ಧಾರಗಳಿಂದ ಉತ್ತಮವಾದಂತಹ ಫಲವನ್ನು ಹೊಂದುತ್ತೀರಿ. ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ.